ಶಂಕಿತ ಉಗ್ರನಿಗಾಗಿ ಸಿಸಿಟಿವಿ ಜಾಲಾಡ್ತಿರುವಂಥ ಎನ್ಐಎ ಅಧಿಕಾರಿಗಳು ಈಗ ಎಲ್ಲ ರೀತಿಯಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಪೊಲೀಸರಿಗೆ ಸಿಸಿಟಿವಿ ಫುಟೇಜ್ ನೀಡಲು ಎನ್ಐಎ ಅಧಿಕಾರಿಗಳಿಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಎನ್ಐಎ ತಂಡ ಈಗ ಬೀಡುಬಿಟ್ಟಿದೆ. ಬೆಂಗಳೂರು ಸೇರಿದಂತೆ ವಿವಿಧ ಭಾಗದಲ್ಲಿ ತನಿಖೆಯನ್ನು ಮಾಡಲಾಗ್ತದೆ. ಪೊಲೀಸರೇನು ತನಿಖೆ ಮಾಡಿದ್ರು, ಪೊಲೀಸರಿಂದ ಸಿಸಿಟಿವಿ ಫುಟೇಜ್ಗಳನ್ನು ಕಲೆಕ್ಟ್ ಮಾಡ್ತಾ ಇದೆ ಎನ್ಐಎ ಅಧಿಕಾರಿಗಳು. 8 ದಿನಗಳ ಸಿಸಿಟಿವಿ ಫುಟೇಜನ್ನು ಎನ್ಐಎ ಅಧಿಕಾರಿಗಳಿಗಾಗಲೇ ಕೇಳಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ಕೇಂದ್ರ ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಭಾಗದ ಸಿಸಿಟಿವಿ ಫುಟೇಜನ್ನು ಎನ್ಐಎ ಅಧಿಕಾರಿಗಳು ಪೊಲೀಸರಿಂದ ಈಗ ಸ್ವೀಕರಿಸಿದ್ದಾರೆ. ಕೂಡ್ಲಿಗಿ ಬಸ್ ನಿಲ್ದಾಣ ಸೇರಿದಂತೆ ಇನ್ನಿತರ ಭಾಗದ ಸಿಸಿಟಿವಿಯನ್ನು ವಿಜಯನಗರ ಪೊಲೀಸರು ಗುಪ್ತಚರ ಇಲಾಖೆಯಿಂದ ತನಿಖೆ ಏನು ಮಾಡಿದ್ರು ಆ ಫುಟೇಜ್ಗಳನ್ನು ಕೂಡ ಈಗ ಎನ್ಐಎ ಕೇಳಿದೆ. ಫೆಬ್ರವರಿ 27ರಿಂದ ಮಾರ್ಚ್ 3ರವರೆಗೆ ಸಿಸಿಟಿವಿ ದೃಶ್ಯ ಏನಿದೆ ಅದನ್ನು ಕೂಡಲೇ ರವಾನೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಶಂಕಿತ ಉಗ್ರನಿಗಾಗಿ ಈಗಾಗಲೇ ಸಿಸಿಟಿವಿ ಫುಟೇಜನ್ನು ದೃಶ್ಯವನ್ನು ನೋಡ್ತಾ ಇದ್ದೀರಾ ನೀವು. ಈ ಫುಟೇಜನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಆತ ಯಾರು, ಎಲ್ಲಿ ಬಂದಿದ್ದ, ಏನು ಮಾಡ್ತಾ ಇದ್ದ, ಇದರ ಸಂಪೂರ್ಣ ವರದಿಯನ್ನು ಈಗಾಗಲೇ ಕಲೆ ಆಗ್ತಾ ಇದೆ ಎನ್ಐ. ಅತ್ತ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಇದೆ, ಜೊತೆಗೆ ಸಿಸಿಟಿವಿ ಫುಟೇಜ್ ಕೂಡ ಅವ್ರ ಬಳಿ ಇದೆ. ಹೀಗಾಗಿ ಅದೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿ ಒಟ್ಟಾರೆ ಮುತ್ತಣ್ಣ ಪೂಜಾ ಸಮಗ್ರ ಕೃಷಿ ಮಾಡಿ 37 ಎಕರೆಯಲ್ಲಿ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪೊಲೀಸರ ಬಳಿ ಏನೆಲ್ಲ ಮಾಹಿತಿ ಇದೆ ಅದನ್ನು ಸಂಗ್ರಹಿಸಿ ತನಿಖೆನ ಇನ್ನಷ್ಟು ಚುರುಕುಗೊಳಿಸೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಲಾಗಿದೆ. ಒಟ್ಟಿನಲ್ಲಿ ಈ ಒಂದು ಡೆವಲಪ್ಮೆಂಟ್ ಏನಿದೆ, ಆತ ಯಾರು, ಎಲ್ಲಿಂದ ಬಂದಿದ್ದ, ಏನು ಮಾಡ್ತಿದ್ದ, ಇದೆಲ್ಲದರ ವಿವರ ಈಗಾಗಲೇ ಸಿಕ್ಕಿರ್ಬೋದು. ಇದರ ಜೊತೆಗೆ ಆತನ ಚಲನವಲನಗಳ ಮೇಲೆ ನಿಗಾ ಇದೆ. ಆದರೆ ಬಳ್ಳಾರಿ ತನಕ ಈಗ ಮೂವ್ಮೆಂಟ್ ಆಗಿದೆ. ಆದರೆ ಬಳ್ಳಾರಿಯಿಂದ ಆತ ಮುಂದೆ ಎಲ್ಲೋದ ಅನ್ನೋದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರಬೇಕಾಗಿದೆ. ಯಾಕೆಂದರೆ ಪಕ್ಕದ ರಾಜ್ಯಕ್ಕೆ ಹೋದ್ನ, ಕರ್ನಾಟಕದಲ್ಲೇ ಇದ್ದಾನ, ಆತನ ಚಲನವಲನ ಎಲ್ಲಿತ್ತು, ಜೊತೆಗೆ ಯಾರ ಜೊತೆ ಆತನ ಕಾಂಟ್ಯಾಕ್ಟ್ ಇರ್ಬೋದು, ಜೊತೆಗೆ ಮೊಬೈಲ್ ಫೋನ್ ಸೇರಿದಂತೆ ಇನ್ನಿತರ ಸಂಪರ್ಕ ಹೇಗೆ ಸಾಧ್ಯ, ಇದೆಲ್ಲವನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ಇದರ ಜೊತೆಗೆ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ರಾಮೇಶ್ವರಂ ಕೆಫೆ ಬಾಂಬರ್ ಬೆನ್ನತ್ತಿದ ಎನ್ಐಎ ಅಧಿಕಾರಿಗಳು. ತುಮಕೂರು ಬಳ್ಳಾರಿ ಬೆನ್ನಲ್ಲೇ ಕಲಬುರಗಿಗೆ ಹೋದ ಎನ್ಐಎ. ಇನ್ಫ್ಯಾಕ್ಟ್ ತುಮಕೂರು ಬಳ್ಳಾರಿ ಜೊತೆಗೆ ಈಗ ಕಲಬುರಗಿಗೂ ಕೂಡ ಎಂಟ್ರಿ ಕೊಟ್ಟಿದೆ. ಬಳ್ಳಾರಿಯಿಂದ ಕಲಬುರಗಿ ಕಡೆ ಪ್ರಯಾಣ ಬೆಳೆಸಿದ ಎನ್ಐಎ ತಂಡ. ಆತ ಕಲಬುರಗಿಗೆ ಹೋಗಿರುವಂಥ ಸಾಧ್ಯತೆ ಇದೆ. ಆಟೋ ಚಾಲಕನ ಮಾಹಿತಿ ಆಧಾರದ ಮೇಲೆ ತೆರಳಿದ ಎನ್ಐಎ ಅಧಿಕಾರಿಗಳು. ಹೀಗಾಗಿ ಈಗ ಆತ ಶಂಕಿತ ಏನಿದ್ದಾನೆ ನೇರವಾಗಿ ಕಲಬುರಗಿಗೆ ಹೋಗಿರುವಂಥ ಸಾಧ್ಯತೆ ಇದೆ. ಬಳ್ಳಾರಿ ನಿಲ್ದಾಣದಿಂದ ಕಲಬುರಗಿ ಬಸ್ ಮೂಲಕ ಅಥವಾ ಬುಡಾ ಕಾಂಪ್ಲೆಕ್ಸ್ನಲ್ಲಿ ಶಂಕಿತ ಉಗ್ರನ್ನ ಉಳಿದುಕೊಂಡಂಥ ಮಾಹಿತಿ ಕೂಡ ಇದೆ. ಬಳ್ಳಾರಿಯಿಂದ ಆಲೂರು, ಅಧೋನಿ, ಮಂತ್ರಾಲಯ, ರಾಯಚೂರು ಸೇರಿದಂತೆ ಈ ಭಾಗದಿಂದ ಆತ ದೇವಸಗೂರು, ಸೈದಾಪುರ, ಯಾದಗಿರಿ, ವಾಡಿ, ಶಹದಾಬಾದ್ ಹೀಗೆ ಕಲಬುರಗಿಯತ್ತ ಆತ ಸಾಗಿರೋ ಬಗ್ಗೆ ಶಂಕೆ ಇದೆ. ಮಾರ್ಗವಾಗಿ ಕಲಬುರಗಿಗೆ ಶಂಕಿತ ಉಗ್ರ ಹೋಗಿರುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಆತ ಎಲ್ಲಿದ್ದಾನೆ ಅನ್ನೋದರ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಇನ್ನೊಂದು ಕಡೆಗೆ ಬಳ್ಳಾರಿಯಲ್ಲಿ ಈಗಾಗಲೇ ತನಿಖೆಯನ್ನು ಮಾಡಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಆತನ ಚಲನವಲನಗಳು, ಅದರಲ್ಲೂ ಬಸ್ ಸ್ಟ್ಯಾಂಡ್ ಸೇರಿದಂತೆ ಕೂಡ್ಲಿಗಿ ಬಸ್ ಸ್ಟ್ಯಾಂಡಲ್ಲೂ ಕೂಡ ಆತನ ಚಲನವಲನದ ಸಿಸಿಟಿವಿ ಫುಟೇಜ್ ಸಿಕ್ಕಿತ್ತು. ಬಳ್ಳಾರಿ ನಿಲ್ದಾಣದಲ್ಲೂ ಕೂಡ ಆತನ ಮೂಮೆಂಟ್ಸ್ಗಳ ಸಿಸಿಟಿವಿ ಫುಟೇಜ್ ಸಿಕ್ಕಿತ್ತು. ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಆತ ಬಹುಶಃ ಕಲಬುರಗಿಯತ್ತ ಹೋಗಿರ್ಬೋದು ಅನ್ನುವಂಥ ಒಂದು ಶಂಕೆ ಕೂಡ ಇದೆ. ಪ್ರಮುಖವಾಗಿ ಆತ ಎಲ್ಲೆಲ್ಲಿ ಮೂವ್ಮೆಂಟ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಿದ್ದಾರೆ. ಆತ ಆಟೋ ಚಾಲಕರನ್ನು ಕೂಡ ಸಂಪರ್ಕ ಮಾಡಿದರೆ ಬಹುಶಃ ಆ ಆಟೋ ಚಾಲಕನ ಮೂಲಕ, ಅಂದರೆ ಆತ ಮಾಸ್ಕ್ ಹಾಕ್ಕೊಂಡಿದ್ದ, ಈತನನ್ನು ಎಲ್ಲರೂ ನೋಡಿದ್ದೀರಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಕೆಲವರು ಮಾಹಿತಿಯನ್ನು ನೀಡಿದ್ದಾರೆ. ಹೀಗಾಗಿ ಈತ ಬೂಡಾ ಕಾಂಪ್ಲೆಕ್ಸ್ನಲ್ಲಿ ಇದ್ದ ಶಂಕಿತ ಉಗ್ರ ಅಂತ ಹೇಳಲಾಗ್ತಾ ಇದೆ. ಹೈದರಾಬಾದ್ಗೆ ಹಾರಿದ್ನ ಕೆಫೆ ಸ್ಫೋಟದ ಶಂಕಿತ ಉಗ್ರ. ಕಲಬುರಗಿಯಿಂದ ಆತ ಹೈದರಾಬಾದ್ಗೆ ಹೋದ್ನಾ ಅನ್ನುವಂಥ ಸಂಶಯ ಬರ್ತಾ ಇದೆ. ಶಂಕಿತ ಉಗ್ರನ ಬೇಟೆಗೆ ಎನ್ಐಎ ಅಧಿಕಾರಿಗಳೀಗ ಎಲ್ಲ ಜಾಲವನ್ನು ವಿಸ್ತರಣೆ ಮಾಡ್ತಿದ್ದಾರೆ. ಬಳ್ಳಾರಿಯಲ್ಲಿ ಅನುಮಾನಾಸ್ಪದ 17 ಜನರ ತೀವ್ರ ತಪಾಸಣೆ ಹಾಗೂ ವಿಚಾರಣೆಯನ್ನು ಮಾಡಲಾಗ್ತದೆ. ಸೈಯದ್, ಸಮೀರ್ ಸಹಚರ, ಸುಲೇಮಾನ್ ಸಹಚರರು ಈಗ ಎಲ್ಲರನ್ನೂ ಕೂಡ ತನಿಖೆ ಮಾಡಲಾಗ್ತಾ ಇದೆ. ಮುನಿ ಸಹಚರ ವಿಚಾರಣೆ ನಡೆಸಿರುವಂಥ ಎನ್ಐಎ ತಂಡ ಅವರನ್ನು ತನಿಖೆ ಮಾಡ್ತಾ ಇದೆ. 17 ಜನರಿಗೆ ಮಾಸ್ಕ್ ಹಾಕಿಸಿ ತಾಳೆ ನೋಡಿರುವಂಥ ಎನ್ಐಎ ತಂಡ. ಅಂದರೆ ಯಾರ್ಯಾರು ಶಂಕಿತ ಇದ್ದಾರೆ, ಇದೇ ರೀತಿ ಯಾರ್ಯಾರು ಕಾಣಿಸ್ತಾರೆ, ನೀಲಿ ಬಿಳಿ ಬಣ್ಣದ ಶೂ, ಕಪ್ಪು ಬ್ಯಾಗ್ ಹಾಕಿಸಿ ಕೂಡ ವಿಚಾರಣೆ. ಆತ ಹೇಗಿದ್ನಲ್ಲ ಸಿಸಿಟಿವಿ ಫುಟೇಜ್ನಲ್ಲಿ ಏನು ದೃಶ್ಯ ಕಾಣಿಸ್ತಾ ಇದೆಯಲ್ಲ ಅದೇ ರೀತಿ ಯಾರ್ಯಾರ ಮೇಲೆ ಅನುಮಾನ ಬಂದಿದೆಯೋ ಅವರಿಗೆಲ್ಲರಿಗೂ ಕೂಡ ಅದೇ ಮಾದರಿಯ ಬಟ್ಟೆ, ಅದೇ ಮಾದರಿಯ ಶೂ, ಅದೇ ಮಾದರಿಯ ಸಾಕ್ಸ್, ಅದೇ ಮಾದರಿಯ ಬ್ಯಾಗ್, ಹೀಗೆ ಎಲ್ಲವನ್ನೂ ಕೂಡ ಹಾಕಿಸಿ ಅವರನ್ನು ಕೂಡ ತನಿಖೆ ಮಾಡಲಾಗ್ತದೆ. ಅಂದರೆ ಕಂಪೇರ್ ಮಾಡ್ತಾ ಇದ್ದಾರೆ ಇವರೇ ಇರ್ಬೋದಾ ಅಂತ. ಸುಮಾರು 17 ಜನರ ಬಗ್ಗೆ ಅನುಮಾನ ಇದೆ. ಈತ ಈಗ ಬಳ್ಳಾರಿಯಿಂದ ಕಲಬುರಗಿ ಮೂಲಕ ಹೈದರಾಬಾದ್ಗೆ ಹೋಗಿರುವಂಥ ಶಂಕೆ ಕೂಡ ಇದೆ. ಹೀಗಾಗಿ ಹೈದರಾಬಾದ್ಗೆ ಆತ ಹಾರಿದ್ದ ಅನ್ನುವಂಥ ಪ್ರಶ್ನೆ ಕೂಡ ಈಗ ಎನ್ಐಎ ಅಧಿಕಾರಿಗಳ ಮುಂದೆ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ವಿನಾಯಕ್, ಈಗಾಗಲೇ ತನಿಖೆ ಚುರುಕು ಕೊಡ್ತಾ ಇದೆ. ಇಷ್ಟು ದಿನ ಬಳ್ಳಾರಿಯಲ್ಲಿ ಇದ್ದ ಅಂತ ಹೇಳಲಾಗ್ತಾ ಇತ್ತು. ಆದರೆ ಬಳ್ಳಾರಿಯಿಂದ ಆತ ಮುಂದೆ ಎಲ್ಲೋದ ಅನ್ನೋದು ದೊಡ್ಡ ಪ್ರಶ್ನೆ. ಕಲಬುರಗಿಗೆ ಹೋಗಿರ್ಬೋದು, ಕಲಬುರಗಿಯಿಂದ ಹೈದರಾಬಾದ್ಗೆ ಹೋಗಿರ್ಬೋದು ಅನ್ನುವಂಥ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಮೂಲಗಳಿಂದ ಅಥವಾ ಎನ್ಐಎ ಮೂಲಗಳಿಂದ ಏನು ಅಪ್ಡೇಟ್ ಸಿಗ್ತಾ ಇದೆ ವಿನಾಯಕ್?
ಕಳೆದ ಪ್ರಮೋದ್ ಮಾರ್ಚ್ 1ನೇ ತಾರೀಕು ರಾತ್ರಿ 9:01 ಬಳ್ಳಾರಿಯ ಹೊಸ ಬಸ್ ನಿಲ್ದಾಣಕ್ಕೆ ಬಂದಿರತಕ್ಕಂತ ಶಂಕಿತ ಉಗ್ರ ಅಲ್ಲಿಂದ ಆತನ ಚಲನವಲನ ಬಗ್ಗೆ ಸಾಕಷ್ಟು ಸೂಕ್ಷ್ಮವಾಗಿ ಎನ್ಐಎ ಅಧಿಕಾರಿಗಳು ಮತ್ತು ಸ್ಥಳೀಯ ಮಟ್ಟದ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ತೀಕ್ಷ್ಣವಾಗಿ ಗಮನಿಸಿದ್ದಾರೆ. ಆತ ರಾತ್ರಿ 9:01 ಬಳ್ಳಾರಿ ಬಸ್ ನಿಲ್ದಾಣದ ಎಕ್ಸಿಟ್ ಗೇಟ್ ಗಳಲ್ಲಿ ನಿಂತಿರುವಂತಹ 3 ಆಟೋಗಳಲ್ಲಿ ಒಂದು ಆಟೋನ ಹತ್ಕೊಂಡು ಆತ ನೇರವಾಗಿ ಬೂಡಾ ಕಾಂಪ್ಲೆಕ್ಸ್ ಅಂದ್ರೆ ಮೋದಿ ಸರ್ಕಲ್ ವೃತ್ತದ ಬಳಿ ಬರ್ತಾನೆ. ಆತ ಅಲ್ಲಿರ್ತಕ್ಕಂಥ ಆಟೋ ಚಾಲಕನ ಹೇಳಿಕೆ ಪ್ರಕಾರವಾಗಿ ಮಂತ್ರಾಲಯದ ಬಸ್ ಯಾವ ಕಡೆ ಹೋಗ್ತಾ ಇದೆ ಆ ಬಸ್ ನ ಫಾಲೋ ಮಾಡಿ ಅನ್ನೋ ಮಾಹಿತಿ ಪ್ರಕಾರವಾಗಿ ಆತ ಆಟೋವನ್ನ ಬಸ್ ಹಿಂದ್ಗಡೆ ಫಾಲೋ ಮಾಡ್ತಾ ಇರ್ತಾನೆ. ಅಂದ್ರೆ ಕಲಬುರಗಿ ಮಾರ್ಗವಾಗಿ ರಾಯಚೂರು ಈ ಭಾಗದಲ್ಲಿ ಸಿಂಧನೂರು ಈ ಭಾಗದಲ್ಲಿ ಹೋಗುವಂತಹ ಬಸ್ ಅನ್ನ ಆತ ಹತ್ಕೊಳ್ತಾನೆ ಅನ್ನೋ ಮಾಹಿತಿ ಆಧಾರದಲ್ಲಿ ಈಗಾಗಲೇ ನಿನ್ನೆ ಎನ್ಐಎ ಅಧಿಕಾರಿಗಳು ಬಳ್ಳಾರಿಯ ಬೂಡಾ ಕಾಂಪ್ಲೆಕ್ಸ್ ನಲ್ಲಿ ತನಿಖೆಯನ್ನ ಮಾಡ್ತಾರೆ ಮತ್ತು ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂತಹ ಸಿಸಿ ಫುಟೇಜ್ ಗಳನ್ನು ಕೂಡ ಗಮನಿಸ್ತಾರೆ. ಜೊತೆಗೆ ಆ ಬೂಡಾ ಕಾಂಪ್ಲೆಕ್ಸ್ ನಲ್ಲಿ ಇರ್ತಕ್ಕಂತಹ ಖಾಸಗಿ ಏಜೆನ್ಸಿ ಏನು ಟ್ರಾವೆಲ್ ಗಳಿದ್ದಾವೆ ಬಸ್ಗಳ ಏನು ಬುಕಿಂಗ್ ಗಳು ಇರ್ತಾವಲ್ಲ ಅವುಗಳು ಕೂಡ ಸಂಪೂರ್ಣವಾಗಿ ತನಿಖೆನ ಮಾಡಿದ್ದಾರೆ ಮತ್ತು ಅಲ್ಲಿರ್ತಕ್ಕಂಥ ಸಿಸಿ ಫುಟೇಜ್ ಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಒಂದು ಪ್ರಾಥಮಿಕ ಮಾಹಿತಿ ಪ್ರಕಾರವಾಗಿ ಬಳ್ಳಾರಿಯಿಂದ ನೇರವಾಗಿ ಕಲಬುರಗಿ ಕಡೆ ಪ್ರಯಾಣ ಬೆಳೆಸಿದ್ದಾನೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಬಳ್ಳಾರಿಯ 4 ಜನರನ್ನ ಅಂದ್ರೆ ಸೈಯದ್ ಸಮೀರ್ ಆಗಿರ್ಬೋದು, ಸುಲೇಮಾನ್ ಆಗಿರ್ಬೋದು, ಮುನೀರ್ ಆಗಿರ್ಬೋದು, ಈ ರೆಹಮಾನ್ ಇಂತ ಏನು ಶಂಕಿತ ಉಗ್ರರನ್ನ ಎನ್ಐಎ ಏನ್ ಬಾಡಿ ವಾರೆಂಟ್ ಮೂಲಕವಾಗಿ ಸಂಪರ್ಕಿತರನ್ನ ಏನು ಎನ್ಕ್ವೈರಿ ಮಾಡ್ತಾ ಇದ್ರಲ್ಲ ಅವರು ಕೊಟ್ಟಿರ್ತಕ್ಕಂಥ ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಅದರಲ್ಲಿ ಇಬ್ರು ಹೈದರಾಬಾದ್ ಮೂಲದವರನ್ನು ಕೂಡ ಗೊತ್ತಾಗಿರುವಂತದ್ದು. ಹೀಗಾಗಿ ಆತ ಕಲಬುರಗಿಯಿಂದ ಈಗ ಹೈದರಾಬಾದ್ ಕಡೆಗೂ ಪ್ರಯಾಣ ಬೆಳೆಸಿದ ಕೂಡ ಮಾಹಿತಿ ಬಂದಿರತಕ್ಕಂಥದ್ದು. ಹೀಗಾಗಿ ಎನ್ಐಎ ತಂಡದ ಬಳ್ಳಾರಿಯಿಂದ 3 ತಂಡಗಳಾಗಿ ಎಲ್ಲಾ ಕಡೆನೂ ಕೂಡ ಜಾಲಾಡ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಏನ್ ಮಾಹಿತಿ ಅಂತಂದ್ರೆ ಬಳ್ಳಾರಿಯಿಂದ ಆತ ಕಲಬುರಗಿ ಕಡೆ ಹೋಗಿದ ಅನ್ನೋ ಮಾಹಿತಿ ಸ್ಪಷ್ಟವಾಗಿ ಈಗ ಗೊತ್ತಾಗಿರುವಂತದ್ದು. ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ಹೈದರಾಬಾದ್ ನಲ್ಲಿ ಹೋಗಿ ಏನಾದ್ರೂ ಆತ ಕಣ್ಮರಿಸಿಕೊಂಡ ಅನ್ನೋ ಮಾಹಿತಿ ಕೂಡ ಜೊತೆ ಬಂದಿರತಕ್ಕಂಥದ್ದು. ಜೊತೆಗೆ ಬಳ್ಳಾರಿಯಲ್ಲಿ 17 ಜನರನ್ನು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ಆತನ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಮಾಸ್ಕ್ ಆಗಿರ್ಬೋದು, ಆತನ ಏನು ಯಾವ ಚಲನವಲನಗಾಗಿರೋದು ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಅದರಲ್ಲಿ ಯಾರು ಶಂಕಿತರಿದ್ದಾರೆ ಅವರನ್ನ ವಿಚಾರಣೆ ಕೂಡ ಒಳಪಡಿಸ್ತಾ ಇದ್ದಾರೆ. ಒಂದು ಟಿವಿ9ಗೆ ಬಂದಿರತಕ್ಕಂತಹ ಮಾಹಿತಿ ಪ್ರಕಾರವಾಗಿ ಈಗಾಗಲೇ ಬಳ್ಳಾರಿಯಲ್ಲಿ 4 ಜನರನ್ನ ತೀವ್ರವಾಗಿ ವಿಚಾರಣೆ ಮಾಡ್ತಾ ಇರೋ ಮಾಹಿತಿ ಕೂಡ ಧನ್ಯವಾದ ಎಲ್ಲ ಮಾಹಿತಿಗಾಗಿ.